ಕಗ್ಗಂಟಾಗಿ ಉಳಿದಿದ್ದಂತಹ 13ನೇ ಪಾಯಿಂಟ್ನಲ್ಲಿ ಈಗ ಶೋಧ ಕಾರ್ಯ ಅಂತ್ಯ ಆಗಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. 300 ಮೀಟರ್ ಒಳಗೂ ಕೂಡ ಅವರು ಶೋಧಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಕಗ್ಗಂಟಾಗಿ ಉಳಿದಿದ್ದಂತಹ 13ನೇ ಪಾಯಿಂಟ್ ಕೊನೆಗೂ ಕೂಡ ಅದರಲ್ಲಿ ಶೋಧ ಕಾರ್ಯವನ್ನು ಮಾಡಿದ್ದಾರೆ. ಈಗ ಶೋಧ ಕಾರ್ಯ ಅಂತ್ಯ ಆಗಿದೆ ಅನ್ನುವ ಲೇಟೆಸ್ಟ್ ಮಾಹಿತಿ ಲಭ್ಯ ಆಗ್ತಾ ಇದೆ. ಪ್ರಣವ್ ಮೊಹಂತಿ ಅವರು ಬಂದು ಜಿಪಿಆರ್ ಸಿಸ್ಟಮ್ಗಳ ಮೂಲಕ ಶೋಧಿಸಿದ್ರು. ಈಗ ಕಾರ್ಯಾಚರಣೆ ಅಂತ್ಯ ಆಗಿದೆ. 300 ಮೀಟರ್ ವರೆಗೆ ಎಸ್ಐಟಿ ಅಧಿಕಾರಿಗಳು ಶೋಧ ಮಾಡಿದ್ರು. ಡ್ರೋನ್ ಮೂಲಕ 3 ಸುತ್ತು ಕಾರ್ಯಾಚರಣೆ ಮಾಡಿದ್ರು. 13ನೇ ಪಾಯಿಂಟ್ ನಲ್ಲಿ ಇದೆಲ್ಲದ ನಂತರ ಈಗ ಶೋಧ ಕಾರ್ಯ ಮುಗಿದಿದೆ. ಏನ್ ಸಿಕ್ಕಿದೆ, ಏನ್ ಸಿಕ್ಕಿಲ್ಲ ಅಥವಾ ಏನಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಕಾರ್ಯಾಚರಣೆ ರಹಸ್ಯವಾಗಿ ನಡೀತಾ ಇದೆ. ಒಳಗಡೆ ಏನಿದೆ ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ಎಲ್ಲವನ್ನ ಗಮನಿಸ್ತಾ ಇದ್ದಾರೆ. ಅಗೈನ್ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, 13ನೇ ಪಾಯಿಂಟ್ ಕಗ್ಗಂಟಾಗೆ ಉಳ್ಕೊಂಡಿತ್ತು. ಈಗ ಅದು ಶೋಧವೂ ಆಗಿದೆ ಜಿಪಿಆರ್ ತಂತ್ರಜ್ಞಾನದ ಮೂಲಕ. ಏನ್ ಸಿಕ್ಕಿದೆ, ಏನಿದೆ ಒಳಗಡೆ, ಹೆಚ್ಚಿನ ಲೇಟೆಸ್ಟ್ ಮಾಹಿತಿ ಏನಿದೆ ತಮ್ಮ ಹತ್ರ ನಾಗೇಂದ್ರ ಬಾಬು? ರಂಜಿತ್, ಈಗ ಸದ್ಯಕ್ಕೆ ಜಿಪಿಆರ್ ಗೆಜೆಟ್ ನ ಮೂಲಕ ಏನಾದ್ರೂ ಅಂಶಗಳು ಪತ್ತೆ ಆಗಿದ್ಯಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಅಧಿಕೃತವಾದಂತಹ ಮಾಹಿತಿ ಸಿಗಬೇಕು. ಆದ್ರೆ ಮೊದಲ ಹಂತದ ಶೋಧ ಕಾರ್ಯಾಚರಣೆ ಅಂತೂ ಮುಕ್ತಾಯ ಆಗಿದೆ. ಮತ್ತೊಮ್ಮೆ ಆ ಡ್ರೋನ್ ನ ಮೂಲಕ ಅಂದ್ರೆ ಜಿಪಿಆರ್ ಅನ್ನ ಬಳಕೆ ಮಾಡಿಕೊಂಡು ಅದರ ಮೂಲಕ ಶೋಧ ಕಾರ್ಯಾಚರಣೆ ಮಾಡ್ತಾರ, ತೀವ್ರ ಕುತೂಹಲ ಅಂತ ಕೇಳಿಸಿದೆ. ಆದ್ರೆ ಒಂದಷ್ಟು ಅದನ್ನ ಕ್ಲೋಸ್ ಅನ್ನ ಮಾಡುವಂತ ಕೆಲಸಗಳಂತೂ ಆಗ್ತಾ ಇದೆ. ಒಂದಷ್ಟು ಮೂವ್ಮೆಂಟ್ ಗಳಂತೂ ಆಗ್ತಾ ಇದೆ. ಪ್ರಣವ್ ಮೊಹಂತಿ ಅವರು ಬಂದ್ರು, ಇಲ್ಲಿಂದ ಮಾಹಿತಿಯನ್ನ ಕಲೆ ಹಾಕಿದ್ರು, ಇಲ್ಲಿಂದ ತೆರಳುವಂತ ಕೆಲಸವನ್ನ ಮಾಡಿದ್ರು. ಯಾವ್ದಾದ್ರು ಪಾಯಿಂಟ್ ಅನ್ನ ಇಲ್ಲಿ ಗುರುತಿಸಿದ್ದಾರಾ ಅನ್ನೋದು ಒಂದು ಕಡೆ ತೀವ್ರ ಕುತೂಹಲ ಅಂತೂ ಕೇಳಿಸ್ತಾ ಇದೆ. ಹಾಗಾಗಿ ಇಲ್ಲಿ ಏನಾದ್ರೂ ಒಂದು ವೇಳೆ ಉತ್ಖನನ ಕಾರ್ಯ ನಡೆದಿದ್ದೇ ಆದ್ರೆ ಅಲ್ಲಿಗೆ ಸ್ಪಷ್ಟ ಆಗುತ್ತೆ. ಇಲ್ಲಿ ಯಾವುದೋ ಒಂದು ಜಾಗವನ್ನ ಗುರುತಿಸಲಾಗಿದೆ, ಅಲ್ಲಿ ಏನೋ ಒಂದು ಕಳೆಬರಹ ಪತ್ತೆ ಆಗಿದೆ, ಅದನ್ನ ತೆಗೆಯೋದಕ್ಕೆ ಅಂತೇಳಿ ಅಲ್ಲಿ ಉತ್ಖನನ ಕಾರ್ಯ ನಡೆಸ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ರೆ ಈಗ ಒಂದು ಪಾಯಿಂಟ್ ಅನ್ನ ಏನ್ ತೋರಿಸ್ತಾರೆ, 13ನೇ ಪಾಯಿಂಟ್ ನಲ್ಲಿ ಆ ಒಂದು ಜಿಪಿಆರ್ ಅನ್ನ ಅಳವಡಿಸಿದ್ದ ಡ್ರೋನ್ ಅನ್ನ ಹಾರಾಟವನ್ನ ಮಾಡಲಾಯಿತು. ಹಾರಾಟ ಮಾಡಿದಂತ ಸಂದರ್ಭದಲ್ಲಿ ಏನ್ ಪತ್ತೆ ಆಗಿದೆ ಅನ್ನೋದ್ರ ಬಗ್ಗೆ ಹಿರಿಯ ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೂಡ ಕೊಡಲಾಗಿದೆ. ಜಿಪಿಆರ್ ಎಕ್ಸ್ಪರ್ಟ್ಗಳು ಕೂಡ ಈಗ ಒಂದಷ್ಟು ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ. ಹಾಗಾಗಿ ಏನ್ ಬೇಕಾದ್ರೂ ಆಗಬಹುದು ಅನ್ನುವ ನಿರೀಕ್ಷೆ ಅಂತೂ ಇದ್ದೇ ಇದೆ. ಅಂದ್ರೆ ಇಲ್ಲಿ ಒಂದು ಏನಾದ್ರೂ ಕಳೆಬರಹಗಳು ಜಿಪಿಆರ್ ಅನ್ನ ಅಲ್ಲಿ ಹಾರಾಟವನ್ನು ನಡೆಸಿದಾಗ ಡ್ರೋನ್ ಸಹಾಯದಿಂದ ಅಲ್ಲೇನಾದ್ರೂ ಪತ್ತೆ ಆಯ್ತಾ, ಒಂದು ಕಡೆ ಆ ಕುತೂಹಲ ಇದೆ. ಮತ್ತೊಂದು ಕಡೆ ಮತ್ತೊಮ್ಮೆ ಅದನ್ನ ಹಾರಾಟವನ್ನ ಮಾಡೋದಕ್ಕೆ ಬಿಡ್ತಾರ? ನಾಗೇಂದ್ರ ಬಾಬು, ಜಸ್ಟ್ ಹೋಲ್ಡ್ ನಾಗೇಂದ್ರ ಬಾಬು, ಮಾತಾಡಿಸ್ತೀನಿ ನೋಡಿ. ಕಗ್ಗಂಟಾಗಿ ಉಳಿದಿದ್ದಂತಹ 13ನೇ ಪಾಯಿಂಟ್ ನಲ್ಲಿ ಈಗ ಶೋಧ ಕಾರ್ಯ ಅಂತ್ಯ ಆಗಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. 300 ಮೀಟರ್ ಒಳಗೂ ಕೂಡ ಅವರು ಶೋಧಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಕಗ್ಗಂಟಾಗಿ ಉಳಿದಿದ್ದಂತಹ 13ನೇ ಪಾಯಿಂಟ್ ಕೊನೆಗೂ ಕೂಡ ಅದರಲ್ಲಿ ಶೋಧ ಕಾರ್ಯವನ್ನು ಮಾಡಿದ್ದಾರೆ. ಈಗ ಶೋಧ ಕಾರ್ಯ ಅಂತ್ಯ ಆಗಿದೆ ಅನ್ನುವ ಲೇಟೆಸ್ಟ್ ಮಾಹಿತಿ ಲಭ್ಯ ಆಗ್ತಾ ಇದೆ. ಪ್ರಣವ್ ಮೊಹಂತಿ ಅವರು ಬಂದು ಜಿಪಿಆರ್ ಸಿಸ್ಟಮ್ಗಳ ಮೂಲಕ ಶೋಧಿಸಿದ್ರು. ಈಗ ಕಾರ್ಯಾಚರಣೆ ಅಂತ್ಯ ಆಗಿದೆ. 300 ಮೀಟರ್ ವರೆಗೆ ಎಸ್ಐಟಿ ಅಧಿಕಾರಿಗಳು ಶೋಧ ಮಾಡಿದ್ರು. ಡ್ರೋನ್ ಮೂಲಕ 3 ಸುತ್ತು ಕಾರ್ಯಾಚರಣೆ ಮಾಡಿದ್ರು. 13ನೇ ಪಾಯಿಂಟ್ ನಲ್ಲಿ ಇದೆಲ್ಲದ ನಂತರ ಈಗ ಶೋಧ ಕಾರ್ಯ ಮುಗಿದಿದೆ. ಏನ್ ಸಿಕ್ಕಿದೆ, ಏನ್ ಸಿಕ್ಕಿಲ್ಲ ಅಥವಾ ಏನಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಕಾರ್ಯಾಚರಣೆ ರಹಸ್ಯವಾಗಿ ನಡೀತಾ ಇದೆ. ಒಳಗಡೆ ಏನಿದೆ ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ಎಲ್ಲವನ್ನ ಗಮನಿಸ್ತಾ ಇದ್ದಾರೆ. ಅಗೈನ್ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, 13ನೇ ಪಾಯಿಂಟ್ ಕಗ್ಗಂಟಾಗೆ ಉಳ್ಕೊಂಡಿತ್ತು. ಈಗ ಅದು ಶೋಧವೂ ಆಗಿದೆ ಜಿಪಿಆರ್ ತಂತ್ರಜ್ಞಾನದ ಮೂಲಕ. ಏನ್ ಸಿಕ್ಕಿದೆ, ಏನಿದೆ ಒಳಗಡೆ, ಹೆಚ್ಚಿನ ಲೇಟೆಸ್ಟ್ ಮಾಹಿತಿ ಏನಿದೆ ತಮ್ಮ ಹತ್ರ ನಾಗೇಂದ್ರ ಬಾಬು? ರಂಜಿತ್, ಈಗ ಸದ್ಯಕ್ಕೆ ಜಿಪಿಆರ್ ಗೆಜೆಟ್ ನ ಮೂಲಕ ಏನಾದ್ರೂ ಅಂಶಗಳು ಪತ್ತೆ ಆಗಿದ್ಯಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಅಧಿಕೃತವಾದಂತಹ ಮಾಹಿತಿ ಸಿಗಬೇಕು. ಆದ್ರೆ ಮೊದಲ ಹಂತದ ಶೋಧ ಕಾರ್ಯಾಚರಣೆ ಅಂತೂ ಮುಕ್ತಾಯ ಆಗಿದೆ.
ಮತ್ತೊಮ್ಮೆ ಆ ಡ್ರೋನ್ ನ ಮೂಲಕ ಅಂದ್ರೆ ಜಿಪಿಆರ್ ಅನ್ನ ಬಳಕೆ ಮಾಡಿಕೊಂಡು ಅದರ ಮೂಲಕ ಶೋಧ ಕಾರ್ಯಾಚರಣೆ ಮಾಡ್ತಾರ ತೀವ್ರ ಕುತೂಹಲ ಅಂತ ಕೇಳಿಸಿದೆ. ಆದ್ರೆ ಒಂದಷ್ಟು ಅದನ್ನ ಕ್ಲೋಸ್ ಅನ್ನ ಮಾಡುವಂತ ಕೆಲಸಗಳಂತೂ ಆಗ್ತಾ ಇದೆ, ಒಂದಷ್ಟು ಮೂವ್ಮೆಂಟ್ ಗಳಂತೂ ಆಗ್ತಾ ಇದೆ. ಪ್ರಣಬ್ ಮೊಹಂತಿ ಅವರು ಬಂದ್ರು, ಇಲ್ಲಿಂದ ಮಾಹಿತಿಯನ್ನ ಕಲೆ ಹಾಕಿದ್ರು, ಇಲ್ಲಿಂದ ತೆರಳುವಂತ ಕೆಲಸವನ್ನ ಮಾಡಿದ್ರು. ಯಾವ್ದಾದ್ರು ಪಾಯಿಂಟ್ ಅನ್ನ ಇಲ್ಲಿ ಗುರುತಿಸಿದ್ದಾರಾ ಅನ್ನೋದು ಒಂದು ಕಡೆ ತೀವ್ರ ಕುತೂಹಲ ಅಂತೂ ಕೇಳಿಸ್ತಾ ಇದೆ. ಹಾಗಾಗಿ ಇಲ್ಲಿ ಏನಾದ್ರೂ ಒಂದು ವೇಳೆ ಉತ್ಖನನ ಕಾರ್ಯ ನಡೆದಿದ್ದೇ ಆದ್ರೆ ಅಲ್ಲಿಗೆ ಸ್ಪಷ್ಟ ಆಗುತ್ತೆ ಇಲ್ಲಿ ಯಾವುದೋ ಒಂದು ಜಾಗವನ್ನ ಗುರುತಿಸಲಾಗಿದೆ, ಅಲ್ಲಿ ಏನೋ ಒಂದು ಕಳೆಬರಹ ಪತ್ತೆಯಾಗಿದೆ, ಅದನ್ನ ತೆಗೆಯೋದಕ್ಕೆ ಅಂತೇಳಿ ಅಲ್ಲಿ ಉತ್ಖನನ ಕಾರ್ಯ ನಡೆಸ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ರೆ ಈಗ ಒಂದು ಪಾಯಿಂಟ್ ಅನ್ನ ಏನ್ ತೋರಿಸ್ತಾರೆ, 13ನೇ ಪಾಯಿಂಟ್ ನಲ್ಲಿ ಆ ಒಂದು ಜಿಪಿಆರ್ ಅನ್ನ ಅಳವಡಿಸಿದ್ದ ಡ್ರೋನ್ ಅನ್ನ ಹಾರಾಟವನ್ನ ಮಾಡಲಾಯಿತು. ಹಾರಾಟ ಮಾಡಿದಂತ ಸಂದರ್ಭದಲ್ಲಿ ಏನ್ ಪತ್ತೆ ಆಗಿದೆ ಅನ್ನೋದ್ರ ಬಗ್ಗೆ ಹಿರಿಯ ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೂಡ ಕೊಡಲಾಗಿದೆ. ಜಿಪಿಆರ್ ಎಕ್ಸ್ಪರ್ಟ್ಗಳು ಕೂಡ ಈಗ ಒಂದಷ್ಟು ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ. ಹಾಗಾಗಿ ಏನ್ ಬೇಕಾದ್ರೂ ಆಗಬಹುದು ಅನ್ನುವ ನಿರೀಕ್ಷೆ ಅಂತೂ ಇದ್ದೇ ಇದೆ. ಅಂದ್ರೆ ಇಲ್ಲಿ ಒಂದು ಏನಾದ್ರೂ ಕಳೆಬರಹಗಳು ಜಿಪಿಆರ್ ಅನ್ನ ಅಲ್ಲಿ ಹಾರಾಟವನ್ನು ನಡೆಸಿದಾಗ ಡ್ರೋನ್ ಸಹಾಯದಿಂದ ಅಲ್ಲೇನಾದ್ರೂ ಪತ್ತೆ ಆಯ್ತಾ, ಒಂದು ಕಡೆ ಆ ಕುತೂಹಲ ಇದೆ, ಮತ್ತೊಂದು ಕಡೆ ಮತ್ತೊಮ್ಮೆ ಅದನ್ನ ಹಾರಾಟವನ್ನ ಮಾಡೋದಕ್ಕೆ ಬಿಡ್ತಾರ. ನಾಗೇಂದ್ರ ಬಾಬು ಜಸ್ಟ್ ಹೋಲ್ಡ್, ನಾಗೇಂದ್ರ ಬಾಬು ಮಾತಾಡಿಸ್ತೀನಿ ನೋಡಿ. ಕಗ್ಗಂಟಾಗಿ ಉಳಿದಿದ್ದಂತಹ 13ನೇ ಪಾಯಿಂಟ್ ನಲ್ಲಿ ಈಗ ಶೋಧ ಕಾರ್ಯ ಅಂತ್ಯ ಆಗಿದೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. 300 ಮೀಟರ್ ಒಳಗೂ ಕೂಡ ಅವರು ಶೋಧಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಕಗ್ಗಂಟಾಗಿ ಉಳಿದಿದ್ದಂತಹ 13ನೇ ಪಾಯಿಂಟ್ ಕೊನೆಗೂ ಕೂಡ ಅದರಲ್ಲಿ ಶೋಧ ಕಾರ್ಯವನ್ನ ಮಾಡಿದ್ದಾರೆ. ಈಗ ಶೋಧ ಕಾರ್ಯ ಅಂತ್ಯ ಆಗಿದೆ ಅನ್ನುವ ಲೇಟೆಸ್ಟ್ ಮಾಹಿತಿ ಲಭ್ಯ ಆಗ್ತಾ ಇದೆ. ಪ್ರಣಬ್ ಮೊಹಂತಿ ಅವರು ಬಂದು ಜಿಪಿಆರ್ ಸಿಸ್ಟಮ್ಗಳ ಮೂಲಕ ಶೋಧಿಸಿದ್ರು. ಈಗ ಕಾರ್ಯಾಚರಣೆ ಅಂತ್ಯ ಆಗಿದೆ. 300 ಮೀಟರ್ ವರೆಗೆ ಎಸ್ಐಟಿ ಅಧಿಕಾರಿಗಳು ಶೋಧ ಮಾಡಿದ್ರು. ಡ್ರೋನ್ ಮೂಲಕ 3 ಸುತ್ತು ಕಾರ್ಯಾಚರಣೆ ಮಾಡಿದ್ರು. 13ನೇ ಪಾಯಿಂಟ್ ನಲ್ಲಿ ಇದೆಲ್ಲದ ನಂತರ ಈಗ ಶೋಧ ಕಾರ್ಯ ಮುಗಿದಿದೆ. ಏನ್ ಸಿಕ್ಕಿದೆ, ಏನ್ ಸಿಕ್ಕಿಲ್ಲ ಅಥವಾ ಏನಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಕಾರ್ಯಾಚರಣೆ ರಹಸ್ಯವಾಗಿ ನಡೀತಾ ಇದೆ. ಒಳಗಡೆ ಏನಿದೆ ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ಎಲ್ಲವನ್ನ ಗಮನಿಸ್ತಾ ಇದ್ದಾರೆ. ಅಗೈನ್ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, 13ನೇ ಪಾಯಿಂಟ್ ಕಗ್ಗಂಟಾಗೆ ಉಳ್ಕೊಂಡಿತ್ತು. ಈಗ ಅದು ಶೋಧವೂ ಆಗಿದೆ ಜಿಪಿಆರ್ ತಂತ್ರಜ್ಞಾನದ ಮೂಲಕ. ಏನ್ ಸಿಕ್ಕಿದೆ, ಏನಿದೆ ಒಳಗಡೆ, ಹೆಚ್ಚಿನ ಲೇಟೆಸ್ಟ್ ಮಾಹಿತಿ ಏನಿದೆ ತಮ್ಮ ಹತ್ರ ನಾಗೇಂದ್ರ ಬಾಬು? ರಂಜಿತ್, ಈಗ ಸದ್ಯಕ್ಕೆ ಜಿಪಿಆರ್ ಗೆಜೆಟ್ ನ ಮೂಲಕ ಏನಾದ್ರೂ ಅಂಶಗಳು ಪತ್ತೆ ಆಗಿದ್ಯಾ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಅಧಿಕೃತವಾದಂತ ಮಾಹಿತಿ ಸಿಗಬೇಕು. ಆದ್ರೆ ಮೊದಲ ಹಂತದ ಶೋಧ ಕಾರ್ಯಾಚರಣೆ ಅಂತೂ ಮುಕ್ತಾಯ ಆಗಿದೆ. ಮತ್ತೊಮ್ಮೆ ಆ ಡ್ರೋನ್ ನ ಮೂಲಕ ಅಂದ್ರೆ ಜಿಪಿಆರ್ ಅನ್ನ ಬಳಕೆ ಮಾಡಿಕೊಂಡು ಅದರ ಮೂಲಕ ಶೋಧ ಕಾರ್ಯಾಚರಣೆ ಮಾಡ್ತಾರ ತೀವ್ರ ಕುತೂಹಲ ಅಂತ ಕೇಳಿಸಿದೆ. ಆದ್ರೆ ಒಂದಷ್ಟು ಅದನ್ನ ಕ್ಲೋಸ್ ಅನ್ನ ಮಾಡುವಂತ ಕೆಲಸಗಳಂತೂ ಆಗ್ತಾ ಇದೆ, ಒಂದಷ್ಟು ಮೂವ್ಮೆಂಟ್ ಗಳಂತೂ ಆಗ್ತಾ ಇದೆ. ಪ್ರಣಬ್ ಮೊಹಂತಿ ಅವರು ಬಂದ್ರು, ಇಲ್ಲಿಂದ ಮಾಹಿತಿಯನ್ನ ಕಲೆ ಹಾಕಿದ್ರು, ಇಲ್ಲಿಂದ ತೆರಳುವಂತ ಕೆಲಸವನ್ನ ಮಾಡಿದ್ರು. ಯಾವ್ದಾದ್ರು ಪಾಯಿಂಟ್ ಅನ್ನ ಇಲ್ಲಿ ಗುರುತಿಸಿದ್ದಾರಾ ಅನ್ನೋದು ಒಂದು ಕಡೆ ತೀವ್ರ ಕುತೂಹಲ ಅಂತೂ ಕೇಳಿಸ್ತಾ ಇದೆ. ಹಾಗಾಗಿ ಇಲ್ಲಿ ಏನಾದ್ರೂ ಒಂದು ವೇಳೆ ಉತ್ಖನನ ಕಾರ್ಯ ನಡೆದಿದ್ದೇ ಆದ್ರೆ ಅಲ್ಲಿಗೆ ಸ್ಪಷ್ಟ ಆಗುತ್ತೆ ಇಲ್ಲಿ ಯಾವುದೋ ಒಂದು ಜಾಗವನ್ನ ಗುರುತಿಸಲಾಗಿದೆ, ಅಲ್ಲಿ ಏನೋ ಒಂದು ಕಳೆಬರಹ ಪತ್ತೆಯಾಗಿದೆ, ಅದನ್ನ ತೆಗೆಯೋದಕ್ಕೆ ಅಂತೇಳಿ ಅಲ್ಲಿ ಉತ್ಖನನ ಕಾರ್ಯ ನಡೆಸ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ರೆ ಈಗ ಒಂದು ಪಾಯಿಂಟ್ ಅನ್ನ ಏನ್ ತೋರಿಸ್ತಾರೆ, 13ನೇ ಪಾಯಿಂಟ್ ನಲ್ಲಿ ಆ ಒಂದು ಜಿಪಿಆರ್ ಅನ್ನ ಅಳವಡಿಸಿದ್ದ ಡ್ರೋನ್ ಅನ್ನ ಹಾರಾಟವನ್ನ ಮಾಡಲಾಯಿತು. ಹಾರಾಟ ಮಾಡಿದಂತ ಸಂದರ್ಭದಲ್ಲಿ ಏನ್ ಪತ್ತೆ ಆಗಿದೆ ಅನ್ನೋದ್ರ ಬಗ್ಗೆ ಹಿರಿಯ ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೂಡ ಕೊಡಲಾಗಿದೆ. ಜಿಪಿಆರ್ ಎಕ್ಸ್ಪರ್ಟ್ಗಳು ಕೂಡ ಈಗ ಒಂದಷ್ಟು ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ. ಹಾಗಾಗಿ ಏನ್ ಬೇಕಾದ್ರೂ ಆಗಬಹುದು ಅನ್ನುವ ನಿರೀಕ್ಷೆ ಅಂತೂ ಇದ್ದೇ ಇದೆ. ಅಂದ್ರೆ ಇಲ್ಲಿ ಒಂದು ಏನಾದ್ರೂ ಕಳೆಬರಹಗಳು ಜಿಪಿಆರ್ ಅನ್ನ ಅಲ್ಲಿ ಹಾರಾಟವನ್ನು ನಡೆಸಿದಾಗ ಡ್ರೋನ್ ಸಹಾಯದಿಂದ ಅಲ್ಲೇನಾದ್ರೂ ಪತ್ತೆ ಆಯ್ತಾ, ಒಂದು ಕಡೆ ಆ ಕುತೂಹಲ ಇದೆ, ಮತ್ತೊಂದು ಕಡೆ ಮತ್ತೊಮ್ಮೆ ಅದನ್ನ ಹಾರಾಟವನ್ನ ಮಾಡೋದಕ್ಕೆ ಬಿಡ್ತಾರ. ನಾಗೇಂದ್ರ ಬಾಬು ಜಸ್ಟ್ ಹೋಲ್ಡ್, ನಾಗೇಂದ್ರ ಬಾಬು ಮಾತಾಡಿಸ್ತೀನಿ ನೋಡಿ.